ಪೊಲೀಸ್ ಇಲಾಖೆಯ ಅತ್ಯಂತ ಬುದ್ಧಿವಂತ ಶ್ವಾನ. ಕ್ಲಿಷ್ಟಕರ ಕೊಲೆ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ಹೆಡೆಮುರಿ ಕಟ್ಟಿದ ಈ ಶ್ವಾನ ಇದೀಗ ಕೊಲೆ ಆರೋಪಿಯೊಬ್ಬನನ್ನ ಪತ್ತೆ ಹಚ್ಚಿ ಮಹಿಳೆಯೊಬ್ಬಳ ಜೀವ ಉಳಿಸಿದೆ. ಹಾಗಿದ್ರೆ ಯಾವುದು ಆ ಶ್ವಾನ ಅಂತೀರಾ? ಈ ಸ್ಟೋರಿ ನೋಡಿ. ಪೊಲೀಸ್ ಇಲಾಖೆಯ ಬುದ್ಧಿವಂತ ಶ್ವಾನ ಈ ತುಂಗಾಟು. ಕೊಲೆ ಪ್ರಕರಣ ಭೇದಿಸಿ ಆರೋಪಿಯನ್ನ ಪತ್ತೆ ಹಚ್ಚಿದ ತುಂಗಾಟು. ಕೊಲೆಯಾಗಬೇಕಿದ್ದ ಮಹಿಳೆಯ ಪ್ರಾಣ ಉಳಿಸಿದ ಶ್ವಾನ. ಹೀಗೆ ಮುದ್ದಾಗಿರುವ ಈ ಶ್ವಾನದ ಹೆಸರು ತುಂಗಾಟು. ಪೊಲೀಸ್ ಇಲಾಖೆಯಲ್ಲಿ ಅತ್ಯಂತ ಬ್ರಿಲಿಯಂಟ್ ಶ್ವಾನ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ. ಯಾವುದಾದರೂ ಕೊಲೆ ನಡೆದರೆ ಅಲ್ಲಿಗೆ ತುಂಗಾಟು ಹಾಜರಾಗಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಬಿಡ್ತಾಳೆ. ಅದೇ ರೀತಿ ಸೋಮವಾರ ರಾತ್ರಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮದಲ್ಲಿ ಸಂತೋಷ್ ಎಂಬ ಯುವಕನ ಕೊಲೆಯಾಗಿರುತ್ತದೆ. ಕೊಲೆ ನಡೆದ ಕೆಲವೇ ನಿಮಿಷದಲ್ಲಿ ಸ್ಥಳಕ್ಕೆ ಆಗಮಿಸಿದ ತುಂಗಾಟು ಆರೋಪಿಯ ಜಾಡು ಹಿಡಿದು ಹೊರಟಿದ್ದಾಳೆ. ಸುಮಾರು 8 ಕಿಲೋಮೀಟರ್ನಷ್ಟು ಸುರಿಯುವ ಮಳೆಯಲ್ಲಿ ಸಾಗಿದ ತುಂಗಾಟು ಚನ್ನಾಪುರ ಗ್ರಾಮದ ರಂಗಸ್ವಾಮಿ ಮನೆ ಬಳಿ ಬಂದು ನಿಲ್ಲುವ ಮೂಲಕ ಕೊಲೆ ಆರೋಪಿ ರಂಗಸ್ವಾಮಿಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾಳೆ. ಅಲ್ಲದೆ ರಂಗಸ್ವಾಮಿಯ ಕೈಯಿಂದ ಕೊಲೆಯಾಗಬೇಕಾಗಿದ್ದ ರೂಪಾಳ ಜೀವ ಉಳಿಸಿದ್ದಾಳೆ. ಇಮಿಡಿಯೇಟ್ ಆಗಿ ನಮ್ಮದು ಯಾವುದೇ ಹೀನಸ್ ಕೇಸಸ್ ವಿಚಾರ ಆಫ್ 7 ಇಯರ್ಸು ಮತ್ತು ಅದಕ್ಕಿಂತ ಹೆಚ್ಚು ಶಿಕ್ಷೆ ಇರುವಂತಹ ಪ್ರಕರಣಗಳಲ್ಲಿ ನಮ್ಮದು ಒಂದು ಸೋಕೋ ಟೀಮ್ ಅಂತ ಇದೆ. ಅದರ ಜೊತೆಗೆ ಶ್ವಾನದಣ್ಣನು ಕೂಡ ಕಂಪಲ್ಸರಿ ವಿಸಿಟ್ ಮಾಡ್ತಾರೆ. ರಾತ್ರಿ ಕೂಡ ವಿಸಿಟ್ ಮಾಡಿದ್ದಾರೆ. ಅದಾದಮೇಲೆ ಇಮಿಡಿಯೇಟಾಗಿ ಅದು ಏನು ನಮ್ಮದು ತುಂಗಾಟು ಅಂತ ಹೇಳಿ ಶ್ವಾನ ಇದೆ, ಅದು ಕೂಡ ಇಮಿಡಿಯೇಟಾಗಿ ಅಲ್ಲಿಂದ ಚನ್ನಾಪುರಕ್ಕೆ ಸುಮಾರು 8 ಕಿಲೋಮೀಟರ್ ಆಗ್ತದೆ, ಅದು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗಿದೆ. ಸೊ ನಮ್ಮವರು ಕೂಡ ಹೋಗಿದ್ದರು. ಈಗೆಲ್ಲ ಇದರಿಂದ ನಮಗೆ ಇಮಿಡಿಯೇಟಾಗಿ ಆರೋಪಿ ಸೆಕ್ಯೂರ್ ಆದರು. ಬಟ್ ಇದರಿಂದ ಇನ್ನೊಂದೇನು ಗೊತ್ತಾಯ್ತಂದರೆ ಇವನು ಇಲ್ಲಿ ಅಷ್ಟೇ ಕೊಲೆ ಮಾಡಿಲ್ಲ. ಇದಾದ ನಂತರ ಅದೇ ಕೋಪದಲ್ಲಿ ಮನೆಗೆ ಹೋಗಿರ್ತಾನೆ. ಅವನ ಹೆಂಡತಿ ಹತ್ರ ಹೋಗಿ ಜಗಳ ಮಾಡ್ತಾ ಇರ್ತಾನೆ. ಅವನಿಗೆ ಹೊಡೆದು ಕೈಯಲ್ಲೆಲ್ಲ ಮುರಿದು ಅವಳನ್ನು ಕೊಲೆ ಮಾಡೋ ಉದ್ದೇಶದಿಂದಲೇ ನಾನು ಹೋಗಿದ್ದೆ ಅಂತ ಹೇಳ್ತಾನೆ. ನನಗೆ ಅದು ಇನ್ನೂ ಕೋಪ ಆರಿರಲಿಲ್ಲ ಅಂತ. ಬಟ್ ಇಮಿಡಿಯೇಟಾಗಿ ನಮ್ಮವರು ಹೋಗಿ ಅವನನ್ನು ಸೆಕ್ಯೂರ್ ಮಾಡಿರೋದ್ರಿಂದ ಅದು ಕೂಡ ನೆಕ್ಸ್ಟು ಮರ್ಡರ್ ಆಗೋದು ಕೂಡ ತಪ್ಪಿದೆ. ಮತ್ತು ನಮ್ಮ ತುಂಗ ಏನಿದೆ ತುಂಗಾಟು, ಅದು ಕೂಡ ತುಂಬ ಒಳ್ಳೆ ಕೆಲಸ ಮಾಡಿದೆ. ಅದಕ್ಕಿಂತ ಕೊಲೆಗಾರನ ಜಾಡು ಹಿಡಿದು ಹೊರಟ ತುಂಗ ರಂಗಸ್ವಾಮಿ ಓಡಾಡಿದ ಬಾರ್, ಚಿಕ್ಕಬೆನ್ನೂರು ತೋಟ, ಹಿರೇಕೊಗಲೂರು ದೇವಸ್ಥಾನ ಹಾಗೂ ಕೊಲೆಗೆ ಬಳಸಿದ ಅಡಿಕೆ ಕತ್ತರಿಸುವ ಮಚ್ಚಿನ ಜಾಗವನ್ನು ತೋರಿಸಿದ್ದಾಳೆ. ನಂತರ ಚನ್ನಪುರ ಗ್ರಾಮದಲ್ಲಿದ್ದ ರಂಗಸ್ವಾಮಿಯ ಮನೆಯ ಬಳಿ ಬಂದು ನಿಂತು ಕೊಲೆ ಆರೋಪಿ ರಂಗಸ್ವಾಮಿಯನ್ನು ಪತ್ತೆ ಮಾಡಿದ್ದಾಳೆ. ತುಂಗ ಕೊಲೆ ಆರೋಪಿ ಪತ್ತೆ ಹಚ್ಚಿದ್ದು ಇದೇ ಮೊದಲಲ್ಲ. ಪಿಸಳೆ ಬಾರ್ನಲ್ಲಿ ನಡೆದ ಕೊಲೆ ಪ್ರಕರಣ, ಹರಿಹರ ತಾಲೂಕಿನ ಮಲೆಬೆನ್ನೂರಿನಲ್ಲಿ ನಡೆದ ಕೊಲೆ ಪ್ರಕರಣ, ಶಿರಮಗೊಂಡನಹಳ್ಳಿ ಗಂಡನಿಂದ ಹೆಂಡತಿ ಕೊಲೆ ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದು ಇದೇ ತುಂಗಾಟು. ಅಷ್ಟೇ ಅಲ್ಲದೆ ಕೆಟಿಜೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ 2 ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದು ಇದೇ ತುಂಗಾಟು. ತುಂಗಾಳ ಜೊತೆ ಅದರ ಹ್ಯಾಂಡ್ಲರ್ ಶಫಿ ಅವರು ಕೊಲೆ ಪ್ರಕರಣ ಹಾಗೂ ಕಳ್ಳತನ ಪ್ರಕರಣ ಪತ್ತೆ ಹಚ್ಚುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಒಟ್ಟಿನಲ್ಲಿ ಕೊಲೆಯಾಗಬೇಕಿದ್ದ ರೂಪ ಇದೀಗ ತುಂಗಾಳ ಸಮಯ ಪ್ರಜ್ಞೆಯಿಂದ ಬದುಕಿದ್ದಾಳೆ. ಏನೇ ಆಗಲಿ ತುಂಗಾಟುನ ಚಾಣಾಕ್ಷತನಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಎಸ್ಪಿ ಉಮಾ ಪ್ರಶಾಂತ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ.